ದೀಪಾ ಮಲ್ಲೇಶಿ ಎಲ್ಲ ಆಯ್ತಲ್ಲ, ಏನ್ ಮಾಡ್ತಾ ಇದ್ದೀರಾ? ಅದ ಇನ್ನು ಏನೋ ಉಳ್ದೈತೇನೋ ಅಂತ ಚೆಕ್ ಮಾಡ್ತಾ ಇದ್ದೀರಿ. ಬಿಡು, ಉಳ್ದೈತೆ ಬರ್ರಿ ಹೋಗೋಣ. ಹೇಳಿ ದೀಪಾ. ಮಲ್ಲೇಶಿ ನೀನು ದೀಪ ಇಲ್ಲ ಅಂತಂದ್ರೆ ಇವತ್ತು ನನ್ಗಷ್ಟೇ ತಲೆ ಸಿಟ್ಟಂತ ಇತ್ತು. ನಾವಿರೋದೇ ಸಂಸಾರಕ್ಕೆ ಹಾಳು ಮಾಡಕ್ಕೆ ಆಶಾನ. ಏನ್ ಮಲ್ಲೇಶಿ? ನಾವಿರೋದೇ ನಿಂಗೆ ಸಹಾಯ ಮಾಡಕ್ಕೆ ಅಂತ ಹೇಳಿದ್ದು. ಕೀ ಕೊಟ್ಬಿಡೋಣ ಅವ್ರಿಗೆ. ನಾವು ಕೊಡ್ತೀರಿ, ನೀನು ಹೋಗೋಣ. ನೀನು ಹೋಗು, ನಾವು ಕೊಡ್ತೀರಿ. ಎಷ್ಟೊಂದು ಮೆಟೀರಿಯಲ್ ಎಲ್ಲ ವೇಸ್ಟ್ ಆಗುತ್ತೆ ಮಲ್ಲೇಶಿ, ಹೊಟ್ಟೆ ಉರಿತೈತೆ. ಅಣ್ಣ ಅವ್ರು ಸರಿಲ್ಲ ಅಣ್ಣ, ಜನ ಸರಿಲ್ಲ ಅವರು. ಅದಕ್ಕೆ ಅಲ್ಲ ನಾನು ಬಿಟ್ಟು ಬಂದಿದ್ದವ್ರನ್ನ. ನೀನೇನೋ ಸಲೀಸಾಗಿ ಬಿಟ್ಟು ಬಂದೆ ಮಲ್ಲೇಶಿ, ಆದ್ರೆ ನಾವು ಬಿಟ್ಟು ಬರೋಕ್ಕಾಗಲ್ಲ. ಹಾಂ ದೀಪಾ, ಇನ್ಮೇಲೆ ಹಾಸ್ಪಿಟಲ್ಗೆ ಬರುವಾಗ ಮಾಡರ್ನ್ ಡ್ರೆಸ್ ಹಾಕೊಂಡ್ಬರ್ಬೇಕು. ಚೂಡಿದಾರು ಏನು ಕತ್ತಲ್ಲಿ ಒಂದು ಅಷ್ಟಪ್ಪ ಚೈನು, ಕೈಗೆ ಬಳೆ, ಒಂದು ಸ್ವಲ್ಪ ಮಾಡರ್ನ್ ಆಗಿರು ದೀಪಾ. ಸರಿ ಸರ್ ಆಯ್ತು. ಸ್ನೇಹನು ಇಲ್ಲಿಗೆ ಬಂದವಳಂತೆ. ಹೌದೇನು? ಸ್ನೇಹ ಮೇಡಮ್ ಅವ್ರು ಇಲ್ಲಿಗೆ ಬಂದವ್ರಂತೇನು? ಹ್ಞೂ ಬಂದವಳಂತೆ. ಸ್ನೇಹ ನನ್ನ ಆದ್ನಿ, ನಮ್ಮ ಎಂತಿ ಇದ್ರಲ್ಲ ತಂಗಿ, ಅಂದರೆ ಮಲ್ಲೇಶಿ ಮೊದಲನೇ ಎಂತಿ. ಮಲ್ಲೇಶಿ ಮದುವೆ ಆಗಿದ್ನಲ್ಲ, ಮಲ್ಲೇಶಿ ಮದುವೆ ಆಗಿ ಬಿಟ್ಮೇಲೆ ಸಂಜಯ್ನ ಮದುವೆ ಆಗಿದ್ದು ಸ್ನೇಹ. ಸಂಜಯ್? ಹ್ಞೂ ಸಂಜಯ್, ನನ್ನ ಆದ್ನಿ ಗಂಡ ಹೆಸರು ಸಂಜಯ್. ಸಂಜಯ್ ಬಂದವನಂತ ಇವ್ರ ಮನೆಗ. ಇಲ್ಲ ಸಂಜಯ್ ಹಾಸ್ಪಿಟ್ಲಲ್ಲಿ ಇದ್ದಾನೆ. ಯಾಕೆ ಏನಾಯ್ತು? ಏನೋ ಅಕ್ಕ ತಂಗಿ ಜಗಳ ಮಧ್ಯ ಅವರಿಬ್ಬರನ್ನು ಬಿಡ್ಸಕ್ ಹೋಗಿ ಅವನಿಗೆ ತಲೆಗೆ ತಗಲಿ ಏನೋ 24 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರಂತೆ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು ಸರ್, ತಮಾಷೆ ಮಾಡ್ಬಿಟ್ರಿ. ಏನೂ ಆಗಿಲ್ಲ ತಾನೆ ಸಂಜಯ್ಗೆ? ಯಾಕೆ ದೀಪಾ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೆಯಾ? ಟೆನ್ಷನ್ ಆಗಿ ಅಂತಂದ್ರೆ ಸಂಜಯ್ ಅವ್ರ ಮೊದಲೇ ಅಂತ ಇವ್ರೆ. ಓ ಮೈ ಗಾಡ್. ಹೋ ಏನಪ್ಪ ಇದು ಸಮಾಚಾರಗಳು? ಹಾಂ, ಸ್ನೇಹ ಮೊದಲನೇ ಗಂಡ ಮಲ್ಲೇಶಿ, ಸಂಜಯ್ ಮೊದಲನೇ ಅಂತಿ ದೀಪಾ. ನೀವೆಲ್ಲ ನನ್ನ ಜೊತೆನೇ ಇದ್ಕೊಂಡು ನನಗೆ ಯಾಕೆ ವಿಷಯಗಳು ಹೇಳಿಲ್ಲ? ಸರ್ ಈಗ ಹೇಳೋಂಥ ಕಾಲ ಬಂದಾಗ ಹೇಳೋಣ ಅಂತ ಅನ್ಕೊಂಡಿದ್ದೆ. ಸರ್ ಸಂಜಯ್ ಹೇಗಿದೆ ಸರ್? ಸರಿ, ಏನು ಪ್ರಾಣಕ್ಕೆ ತೊಂದರೆ ಇಲ್ಲ ಅಂತ ತಾನೇ ಸರ್? ಸರ್ ಹೇಳಿ ಸರ್, ಸಂಜಯ್ಗೆ ಏನು ತೊಂದರೆ ಇಲ್ವಾ? ನನಗೇನು ಗೊತ್ತಿಲ್ಲ. ನಾನು ಎಲ್ಲಿ ಇದೆಲ್ಲ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಖಾಲಿ ಮಾಡ್ತಾ ಇದ್ದೆ. ನಿಜವಾಗ್ಲೂ ಸಂಜಯ್ ನಿಮ್ಮ ಗಂಡನ? ಹೌದು ಸರ್, ನಿಶಾ ನನ್ನ ಮಗಳು. ಏನೋ ಹಿಂಗೆ ಕೆಟ್ಟಗಳಿಗೆ ದೂರ ಆಗೋದು ಸರ್. ಸಂಜಯ್ಗೆ ಏನೂ ಆಗಿಲ್ಲ ತಾನೇ ಸರ್? ಗೊತ್ತಿಲ್ಲ ದೀಪಾ ಅವರೇ ನನಗೆ ಇನ್ನೂ ಏನೋ. ಸರ್ ಯಾವ ಹಾಸ್ಪಿಟ್ಲಲ್ಲಿ ಇರೋದು ಸರ್? ಇಲ್ಲೇ ಜಯನಗರದಲ್ಲಿ. ಮಲ್ಲೇಶಿ ಬಾ ಮಲ್ಲೇಶಿ, ಹೋಗಿ ನೋಡ್ಕೊಂಬರೋಣ. ನಾನು ನೋಡ್ಕೊಂಡು ಬಂದಿದ್ದೀನಕ್ಕ, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ಇನ್ನೂ ಮಾತಾಡ್ತಾ ಇಲ್ಲ ಅಷ್ಟೇ, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ನೀನು ಸುಮ್ಮನೆ ಟೆನ್ಷನ್ ತಗೊಂಬೇಡ ನೀನು. ಹಾಗಾದ್ರೆ ಸಂಜಯ್ ದೀಪ ಅವ್ರ ಯಜಮಾನ್ರ? ಹಾಂ ಬಾವಾ. ಸ್ನೇಹ? ಯಾಕೆ ಸ್ನೇಹ? ಹಾಂ ಆಮೇಲೆ ಬರ್ತೀನಿ ಬಾವಾ. ಇಡ್ಲಿ ಬಾಯಿ. ಅಲ್ಲ ಬಾವಾ, ಇಷ್ಟೊಂದು ಜಾಗದಲ್ಲಿ ಒಂದು ಆಫೀಸ್ ಕೊಟ್ಟಿದ್ರೆ ನಮ್ಗೆ ಏನಾಗ್ತಾ ಇತ್ತು ಬಾವಾ? ಹಾಂ ಇಷ್ಟೆಲ್ಲ ರಾಮಾಯಣ ಮಾಡಬೇಕಾಗಿತ್ತಾ? ಅಲ್ಲ ನೀನು ನಿಮ್ಮ ಅಕ್ಕನಿಗೆ ಫೋನ್ ಮಾಡ್ತೀರಾ, ನನಗೆ ಫೋನ್ ಮಾಡಿದ್ದಿದ್ರೆ ನಾನು ಮಾತಾಡ್ತಾ ಇದ್ನಲ್ಲ ನಿನ್ನ ಹತ್ರ. ಇವಾಗ ಇದೆಲ್ಲ ಬೇಕಾಗಿತ್ತಾ? ಹಾಂ ಏನಮ್ಮ ಮಹಾತಾಯಿ, ನನ್ನ ಗಂಡನ ನಿಕ್ಕೊಂಬಿಟ್ಟಲ್ಲ, ಇವಾಗ ನೆಮ್ಮದಿನ ನಿನಗೆ? ಹಾಂ ನನ್ನ ಗಂಡನು ನಿನ್ನ ಗಂಡನಲ್ಲ. ನೀನು ಯಾವ ಗಳಿಗೆ ಒಳಗೆ ನಮ್ಮ ಮನೆಗೆ ಕಾಲಾಗ್ತೋ ಆವಾಗಿಂದ ನಮ್ಗೆ ನೆಮ್ಮದಿನೇ ಇಲ್ದಂಗಾಯ್ತು. ಏನು ಸ್ನೇಹ, ನಿನ್ನ ಗಂಡನಿಗೆ ಏನೋ ಹುಷಾರಿಲ್ಲಂತೆ, 24 hours ಟೈಮ್ ಕೊಟ್ಟವ್ರಂತೆ. ಬರ್ತಾನೋ ಉಳಿತಾನೋ ಹೋಗ್ತಾನೋ ಯಾರಿಗೆ ಗೊತ್ತು? ನಮ್ಮ ಅಪ್ಪನ ಕೇಳ್ತಾ ಇದ್ದೆ. ಸ್ನೇಹ ಚೆನ್ನಾಗವಳ, ಒಂದ್ಸತಿ ನಮ್ಮ ಮನೆಗೆ ಬಂದು ಹೋಗು ಅಂತ. ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ ಸ್ನೇಹ, ನೀನು ಯಾವಾಗ ಬೇಕಾದ್ರೂ ಬರ್ಬೋದು. ನನಗೇನು ಅಂತ ಕರ್ಮ, ನಿನ್ನ ಮನೆಗೆ ಬರೋಂಥ ಕರ್ಮ? ಏಯ್ ಏನು ವ್ಯಂಗ್ಯವಾಗಿ ಮಾತಾಡ್ತಾ ಇದೆಯಾ? ಹಾಂ ನನ್ನ ಗಂಡನಿಗೆ ಏನೂ ಆಗಲ್ಲೋ? ನನ್ನ ಗಂಡನ ಚೆನ್ನಾಗಿರ್ತಾನೆ ನನ್ನ ಗಂಡನು, ಏನೂ ಆಗಲ್ಲ. ಒಂದು ವೇಳೆ ಏನಾದರೂ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಏಯ್ ನೀನ್ಯಾವಳು? ಗಂಡ ಬೇಡ ಮಗು ಬೇಡ ಅಂತ ಬಿಟ್ಬಿಟ್ಟು ಬೇರೆಯವನಿಂದ ಓಡೋದಳು ನೀನು ಇಲ್ಲಿ ಬಂದು ನನ್ನ ಗಂಡನ ಬಗ್ಗೆ ಮಾತಾಡ್ತೀಯಾ? ನಿನ್ಗೆ ಯಾವುದೇ ಅಧಿಕಾರ ಇಲ್ಲ ಮಾತಾಡೋಕ್ಕೆ. ಬಾಯಿ ಮುಚ್ಕೊಂಡು ನಿನ್ನ ಕ್ಯಾಮೆ ಎಷ್ಟೋ ಅಷ್ಟು ನೋಡ್ಕೊ. ಇಲ್ಲಿ ಬಂದ್ಬಿಟ್ಟವಳೆ ದೊಡ್ಡದಾಗಿ ಹೇಳಕ್ಕೆ. ಬಾವಾ ಹೋಗಿ ಇಂಥವ್ರನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಬಾವಾ, ಇವ್ರ್ಯಾರು ಮನುಷ್ಯರಾ? ದೀಪಾ ಸಂಜಯ್ ಅಂತ ಇವಾಗಲೇ ಗೊತ್ತಾಗಿದ್ದು. ಮಲೇಶಿ ಇಲ್ಲಿಗೆ ಬಂದಾಗೆಲ್ಲ ನನ್ನ ಮಾಮೂಲಿ ಮಾತಾಡ್ಸ್ಕೊಂಡೇ ಹೋಗ್ತಾನೆ. ಮಲೇಶಿ ನಡಿ ಮಲೇಶಿ, ಹೋಗಿ ಮಾತಾಡ್ಸ್ಕೊಂಬರೋಣ. ಬೇಕಾಗಿಲ್ಲ, ನನ್ನ ಗಂಡನ ಯಾರು ನೋಡಬೇಕಾಗಿಲ್ಲ. ನನ್ನ ಗಂಡನ ಹೆಂಗೆ ಉಳಿಸ್ಕೊಬೇಕು ಅಂತ ನನಗೆ ಗೊತ್ತು. ಅಲ್ಲಮ್ಮ ಎಂಥ ಕೆಲಸ ಮಾಡಿಬಿಟ್ರಮ್ಮ. ಹಾಂ ಅಕ್ಕನೂ ತಂಗಿ ಸೇರ್ಕೊಂಡು ಅವಮಾನ ಮಾಡ್ತಾ ಇದ್ದೀರಲ್ಲ ಇಬ್ರು. ಏನು ಹೇಳು? ಅವಳೇ ಬಾವ ಜಗಳ ಮಾಡಿದ್ದು, ನಾನಲ್ಲ. ನಿಮ್ಮ ಭಾವನ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳ್ದೊಳೆ 1.5 ದಿವಸ ಆದರೂ ಫೋನ್ ತೆಗಿಲಿಲ್ಲ. ಆಮೇಲೆ ನಮ್ಮ ಅಮ್ಮನಿಗೆ ಫೋನ್ ಮಾಡಿದ್ದಕ್ಕೆ ನಮ್ಮ ಅಮ್ಮನ ಹಿಂಗೆ ಹೇಳಿದ್ರು. ಮತ್ತೆ ಫೋನ್ ಮಾಡಿದೆ ಅವಳಿಗೆ, ಅವಳು ರಿಸೀವೇ ಮಾಡಲಿಲ್ಲ. ಹಂಗೆ ಜಗಳ ಆಯಿತು. ಇವಳು ನನ್ನನ್ನು ಹೊಡಿತಾ ಇದ್ಲ. ಅಷ್ಟೊತ್ತು ಸಂಜೆ ಬಂದು ಯಾಕೆ ಹೊಡಿತಾ ಇದೀಯ ಅಂತ ಕೇಳಿದ. ಅವ್ರನ್ನ ತಳ್ಳಕ್ಕೆ ಹೋದ್ಲು, ಅವ್ರ ತಲೆ ಹೋಗಿ ಕಂಬಕ್ಕೆ ಬಿತ್ತು. ಹಿಂಗಾಯ್ತು ಕತೆ. ನನಗೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗುತ್ತಲ್ಲ ಬಾಬಾ ನೀವು? ತಾತನ ಹತ್ರ ಇಲ್ಲ ರಾಮಣ್ಣನ ಹತ್ರ ಮಾತಾಡಿ. ನನ್ನವರೆಗೂ ನೀವು ಯಾರು ಬರಲಿಲ್ವಲ್ಲ, ಎಲ್ಲ ತಲೆನೋವು. ಅಲ್ಲ ಬಾಬಾ, ಹೋಗಿ ಇವ್ರನ್ನ ಜೊತೆಗೆ ಇಟ್ಕೊಂಡಿದ್ರಲ್ಲ, ನೀವು ಉದ್ಧಾರ ಆದಂಗೆ. ಸರಿನಮ್ಮ, ನಾನು ಆಸ್ಪತ್ರೆ ಹತ್ರ ಹೋಗ್ಬೇಕು. ಸರಿ ದೀಪಾ, ನೀವೇನೋ ಮಾತಾಡ್ಕೊಂಡು ಅಕ್ಕಿ ಆದಿಶಂಕರ್ ಕೇಳಿ ಕೊಟ್ಬಿಟ್ಟು ಬನ್ನಿರಿ ನೀವು. ಸರಿ ಸರ್ ಆಯಿತು, ನಾನು ಹೋಗಿ ನಮ್ಮ ಯಜಮಾನ್ರು ನೋಡ್ಕೊಂಬರ್ತೀನಿ ಸರ್. ಸರಿ ಸ್ನೇಹ, ಹುಷಾರು ಸಂಜಯ್. ಸರಿ ಬಾಬಾ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನನ್ನ ಗಂಡನ ಪ್ರಾಣ ತೆಗಿಕ್ಕೆ? ಹಾಂ
ಅಕ್ಕನು ತಂಗಿ ಇಬ್ರು ಸೇರ್ಕೊಂಡು ನನ್ನ ಗಂಡನ ಪ್ರಾಣ ತೆಗೆದ್ಬಿಟ್ರಾ? ಏಯ್ ಬಾಯಿ ಮುಚ್ಕೊಂಡು ಹೋಗಿ ನಿಂದೆಷ್ಟು ಅಷ್ಟು ನೋಡ್ಕೊಳ್ಳೆ. ಸುಮ್ಮನೆ ಏನೇನೋ ಮಾತಾಡಕ್ಕೆ ಬರಬೇಡ ನೀನು. ಗಂಡನೂ ಬೇಡ, ಹೊಟ್ಟೆ ಒಳಗೆ ಹುಟ್ಟಿರೋ ಮಗುನೂ ಬೇಡ ಅಂತ ಬೇರೆಯವರಿಂದ ಹೋಗೋಗ ಎಲ್ಲೋಗಿತ್ತಮ್ಮ ಈ ಪ್ರೀತಿ? ಇವಾಗ ಬಂದಿದ್ಯಾ ನನ್ನ ಗಂಡ ಅಂತ ಅಂದ್ಬಿಟ್ಟು? ಎಲ್ಲೋಗಿತ್ತು ಪ್ರೀತಿ ಪಾಪ? ಹಾಂ, ನನ್ನ ಗಂಡನ ಫಸ್ಟ್ ಹುಷಾರಾಗಲಿ, ನಿಂಗೆ ಡೈವರ್ಸ್ ಕೊಡಿಸ್ತೀನಿ, ನೋಡ್ತಾ ಇರು. ಡೈವರ್ಸ್ ಕೊಟ್ಟರೆ ಬಾಯಿ ಮುಚ್ಕೊಂಡು ಮೂರೇ ಒಳಗೆ ಬಿತ್ತಿರ್ಬೇಕು. ಸ್ನೇಹ, ಏಯ್ ನಿಂಗೆ ಎಷ್ಟು ಸತಿ ಹೇಳ್ಬೇಕು ರಾಗ ತಕ್ಕೊಂಡು ನನ್ನ ಹತ್ರ ಮಾತಾಡಬೇಡ ಅಂತ? ಎಷ್ಟು ಸತಿ ಹೇಳ್ಬೇಕು? ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಬೇಡ ಅಂತ ನೀನು ಬಿಟ್ಟು ಬಂದಿದ್ದೀನಿ, ಮತ್ತೆ ಯಾಕೋ ಮಾತಾಡ್ತೀಯಾ? ಅದು ಹಂಗಲ್ಲ ಸ್ನೇಹ. ನೋಡು ಮಲೇಶಿ, ನನ್ನ ವಿಷಯಕ್ಕೆ ಬರಬೇಡ ನೀನು. ನಿಂದೆಷ್ಟು ಅಷ್ಟು ನೋಡ್ಕೊ. ಸ್ನೇಹ, ಒಂದೇ ಒಂದು ಸರಿ ನಗ್ನಗ್ತಾ ಮಾತಾಡು ಸ್ನೇಹ. ನಿನ್ನ ಹತ್ರ ಮಾತಾಡೋಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ. ಬೀಗ ಹಾಕಿ ಬೀಗ ನನ್ನ ಕೈಲಿ ಕೊಟ್ರಿ, ನಡೀರಿಲ್ಲ ಆಚೆಗೆ. ಅಲ್ಲೇ ಪಾಪಿ, ನೀನು ಹೋಗಿ ಸಾಯಿ. ನನ್ನ ಗಂಡನೇನಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ನನ್ನ ಗಂಡನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೇ ನೋಡ್ತಾರೆ ನನ್ನ ಮಗುನ? ಹಾಂ, ನಿಂಗೇನು ಕೈ ಕಾಲು ಗಟ್ಟಿ ಇಲ್ಲೇನೆ? ಕರ್ಕೊಂಬಂದು ಸಾಕ್ಯೋ ನಿನ್ನ ಮಗಳನ್ನ? ಯಾರು ಬೇಡ ಅಂತ ಹೇಳಿದ್ರು? ಹಾಂ, ನನ್ನ ಗಂಡನೇ ಸಾಕ್ಬೇಕಾ? ಯಾಕೆ ನಿಂಗೆ ಹೋಗ್ತಾ ಇಲ್ಲ? ಇವ್ರು ನಿಂದೆ ಯಾಕಂತ ತಿರುಗ್ತಾ ಇದೆಯೇನೋ? ಲೈ, ಅವ್ನು ನನ್ನ ತಮ್ಮನು. ನಾಲ್ಗೆ ಸ್ವಲ್ಪ ಬಿಕ್ಕಿಟ್ಟು ಮಾತಾಡೋ. ತಮ್ಮನಾಗಬೇಕು, ಅಣ್ಣಾಗಬೇಕು, ಅದ್ರ ಕತೆ ಕಟ್ಕೊಂಡು ನನಗೇನಾಗಬೇಕು? ಸುಮ್ಮನೆ ನೀನು ನನ್ನ ವಿಷಯಕ್ಕೆ ಬರಬೇಡ. ನೀನು ಇಲ್ಲಿದೆಯಾ, ಇವನಿಲ್ಲ ಅವನೇ ಅಂತ ಗೊತ್ತಿದ್ದಿದ್ರೆ ನಾನು ಈ ಕಡೆ ತಲೆ ಹಾಕಿ ಕೂಡ ಮರ್ತಾ ಇರಲಿಲ್ಲ. ಏನು ಸ್ನೇಹ, ಇಷ್ಟೊಂದು ದಪ್ಪ ಆಗೋಗಿದ್ಯಾ? ಹಾಂ, ಗುಂಡು ಗುಂಡಿಕೆ ಆಗೋಗಿದ್ಯಾ? ಏನು ಸಮಾಚಾರ, ಏನು ವಿಷಯ? ಚೆನ್ನಾಗಿ ನೋಡ್ಕೊತಾನೆ ಸ್ನೇಹ ನಿನ್ನ ಗಂಡ ನಿನ್ನ? ನೋಡೋ, ಚೆನ್ನಾಗಿ ನೋಡ್ಕೊಳೋದಕ್ಕೆ ನಾನು ಇಷ್ಟು ದಿನದಿಂದ ಅವನ ಜೊತೆ ಇರೋದು. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನೀನು ಮಾತಾಡಬೇಡ. ಯಾಕೆ ಸ್ನೇಹ ನನ್ನ ಕಂಡ್ರೆ ಹಂಗೆ ಉರ್ಕೊಂತೀಯಾ? ನೀನಂದ್ರೆ ನಂಗೆ ಅಸಹ್ಯ. ಅಂಥ ದ್ರೋಹ ಏನು ಮಾಡಿದೆ ಸ್ನೇಹ ನಾನು ನಿನಗೆ? ಅಕ್ಕ ನೋಡಕ್ಕ, ನಿನ್ನ ತಂಗಿ. ಏಯ್ ನಡಿಯೋ, ಫಸ್ಟ್ ಹೋಗಿ ನನ್ನ ಗಂಡ ನೋಡಬೇಕು. ನಡಿಯೋ. ನೀನು ನಡಿ, ನಾನು ಬರ್ತೀನಿ. ಸ್ನೇಹ, ಏಯ್ ಮಾನ ಮರ್ಯಾದೆ ಇಲ್ವೇನೋ ನಿಂಗೆ? ಯಾಕೋ ಹಿಂಗಾಡ್ತಾ ಇದೆಯಾ? ಮಾನ ಮರ್ಯಾದೆ ಇಲ್ಲ ನಿಂಗೆ? ಯಾಕೆ ಹುಚ್ಚಿರ್ದಿರೋ ಥರ ಆಡ್ತಾ ಇದೆಯಾ? ಹ್ಞೂ ಸ್ನೇಹ, ಹುಚ್ಚಿಡ್ಬಿಟ್ಟೈತೆ. ಹೋಗಿ ಹೋಗಿ ನಿನ್ನಂತವನ ಹತ್ರ ಮಾತಾಡ್ತಾ ಇದೆಯಲ್ಲ, ನನಗೆ ಬುದ್ಧಿ ಇಲ್ಲ. ನಿನ್ನ ಗಂಡ ಉಳಿತಾನೆ, ನಿನ್ನ ಜೊತೆ ಇರ್ತಾನೆ ಅಂತ ಏನಾದರೂ ಆಸೆ ಇಟ್ಕೊಂಡಿದ್ಯಾ ಸ್ನೇಹ? ಹಾಂ, ಏ ಗುಡೆ, ಏನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹುಚ್ಚಿಗೆ ಚಿಡ್ದೈತಾ ಹೆಂಗೆ ನಿಂಗೆ? ನನ್ನ ಗಂಡನ ವಿಷಯಕ್ಕೆ ಬಂದರೆ ನಿಂಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನಾ? ನೀನು ಇಷ್ಟೆಲ್ಲ ಹಾರಾಡ್ತಾ ಇದ್ರೆ, ಚೀರಾಡ್ತಾ ಇದ್ರೆ ನಿನ್ನ ಗಂಡನಿಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ ನಾನು. ನೋಡು, ನೀ ನನ್ನ ಗಂಡನ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಕನ್ಸ್ಕೊಂಡ್ಬೇಡ ಅಗಲ್ಗಂಚು. ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋ. ಹೌದಾ? ಏಯ್ ನಿನ್ನ ಹತ್ರ ಮಾತಾಡೋಕೆ ನನಗಿಷ್ಟ ಇಲ್ಲ ಅಷ್ಟೇ. ನಡಿ ಇಲ್ಲಿಂದ. ಸ್ನೇಹ ಸ್ನೇಹ ಸ್ನೇಹ, ಕೋಪ ಮಾಡ್ಕೊಂಬೇಡ. ಕೋಪ ಮಾಡ್ಕೊಂಡ್ರೆ ನೀನು ಚೆನ್ನಾಗಿ ಕಾಣಿಸಲ್ಲ. ನಿನ್ನ ಹತ್ರ ಚೆನ್ನಾಗಿ ಕಾಣಿಸಿ ಏನೋ ಆಗ್ಬೇಕು ನನಗೆ. ಏನಾಗಬೇಕು? ಏ ಸ್ನೇಹ, ಲೇ ಲೇ ಸ್ನೇಹಿ, ಇವ್ನು ಅವನ ಬಂದು ತಲೆ ತಿಂತ ನೋಡ ಶಂಕರ. ಯಾರವನ? ಓಹೋ, ಮಲೇಶಿ ಸಾಹೇಬ್ರು, ಏನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಿ? ಏನು ಸಮಾಚಾರನಪ್ಪ? ನಮ್ಮ ಗೂಡಿಗೆ ಗಂಟ ಬಂದಿರೋದು? ಹಾಂ, ಏನೋ ಬಡವ್ರ ಗೂಡಿಗೆ ಬಂದ್ಬಿಟ್ಟೈತೆ ಶ್ರೀಮಂತ ಅಕ್ಕಿ. ಏನು ಸಮಾಚಾರ? ಏನು ಶಂಕರ ಹಂಗಂತ ಇದೆಯಾ? ಇರೋದು ಹೇಳ್ತಾ ಇದ್ದೀನಪ್ಪ. ಏನಪ್ಪ ಸಮಾಚಾರ, ಇಲ್ಲಿ ಗಂಟ ಬಂದ್ಬಿಟ್ಟಿದ್ಯಾ ಅಂದೆ. ಹಿಂಗೆ ಹರ್ಷ ಅವರು ಹಿಂಗೆ ಆಸ್ಪತ್ರೆ ಖಾಲಿ ಮಾಡ್ತಾ ಇದ್ದೀವಿ ಅಂದರು, ಅದಕ್ಕೆ ಅವ್ರಿಗೆ ಸಹಾಯ ಮಾಡಕ್ಕೆ ಬಂದಿದ್ದೆ. ಓ ಹೌದಾ, ಸರಿ ಸರಿ ಸರಿ. ಪಾಪ ಇನ್ನೂ ಸಂಬಂಧ ಉಳಿಸ್ಕೊಂಡವ್ರೆ ಹರ್ಷ ನಿನ್ನ ಹತ್ರ. ಅಯ್ಯೋ, ಇದೊಳ್ಳೆ ಚೆನ್ನಾಗೈತಲ್ಲ ಅದು ಶಂಕರ. ನೀವು ನನ್ನನ್ನು ಬೇಡ ಅಂತ ತಿಳಿದ್ರು ಹರ್ಷ ಬೇಡ ಅಂತ ತಿಳ್ತಾನ? ಹಾಂ, ಹರ್ಷಗೆ ನಾನು ಬೇಕಾಗಿರೋ ವ್ಯಕ್ತಿ. ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಹಿಂಗಾಯ್ತು ಅಂತಂದ, ಬಾಪ ನಾನು ಸಹಾಯ ಮಾಡ್ತೀನಿ, ನಿಮ್ಮ ಕಷ್ಟದಲ್ಲಿದೆಯಾ ಅಂತ ಬಂದೆ. ಆದರೂ ನೀವು ಆಸ್ಪತ್ರೆ ಖಾಲಿ ಮಾಡಿಸಿ ತಪ್ಪು ಮಾಡಿದ್ರಿ. ಹಂಗೆಲ್ಲ ಮಾಡಬಾರ್ದು. ಪಾಪ ಅವ್ರಿಗೂ ಅಂತ ಒಂದು ಮನ್ಸು ಇತ್ತೈತಲ್ಲ. ನಾವೇನು ಪರ್ಮನೆಂಟಾಗಿ ನೀವೇ ಇಟ್ಕೊಳ್ಳಿ, ಆಸ್ಪತ್ರೆ ಮಾಡ್ಕೊಳ್ಳಿ ಅಂತ ಯಾವತ್ತೂ ಹೇಳಿಲ್ಲ ಮಲೇಶಿ. ಏನೋ ಜಾಗ ಖಾಲಿ ಆಯ್ತಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ನಮ್ಗೆ ಅನಿವಾರ್ಯತೆ, ನಮಗೆ ಬೇಕಾಗಿತ್ತು, ಅದಕ್ಕೆ ಜಾಗ ಖಾಲಿ ಮಾಡಿಸ್ತೀವಿ. ಇದನ್ನು ನಾವು ಚೌಟ್ರಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಲ್ಲ, ನಾಳೆ ಬೆಳಗ್ಗೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅಕ್ಕನ ಚೈತನ್ಯಗೆ ಏನಾರು ತೊಂದರೆ ಗಿಂದರೆ ಕೊಟ್ಟರೆ ಇವರು ಯಾಕೆ ತೊಂದರೆ ಕೊಡ್ತಾರೆ? ಎಜುಕೇಟೆಡು, ಪರವಾಗಿಲ್ಲ, ತಿಳುವಳಿಕೆ ಇದೆ. ಇವಾಗೇನೋ ಹೇಳ್ದಲ್ಲಪ್ಪ, ಎಜುಕೇಟು ಏನು ಅಂಥವ್ರೆ ಜಾಸ್ತಿ ಕಿತಾಪತಿಗಳು ಮಾಡೋದು. ನಮ್ಮಂಗೆ ಓದಿಲ್ದಿದ್ದವ್ರು ಕಿತಾಪತಿ ಮಾಡಲ್ಲ. ಹಾಂ, ನಾವು ಕಟ್ಕೊಂಬಿಟ್ಟಿದ್ದೀರಪ್ಪ, ಸಾಯೋವರೆಗೂ ಅವಳೇ ನನ್ನ ಹೆಂಡತಿ ಅನ್ನೋ ಕಾಲ ನಮ್ಮದು. ಅವ್ರು ಓದಿರೋರು, ನಮ್ಮ ಹತ್ರ ವಿದ್ಯೆ ಆಯ್ತಪ್ಪ, ಇವಳೆಲ್ಲ ಇನ್ನೊಬ್ರು ಸಿಗ್ತಾಳೆ ಅನ್ನೋ ಕಾಲ. ಅದೇನು ಎಜುಕೇಟೆಡ್ ಅಂದಲ್ಲ ಅವರು. ಸರಿ ಮಲೇಶಿ, ನಮ್ಮ ಫ್ಯಾಮಿಲಿ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾವು ಸರಿ ಮಾಡ್ಕೊತೀವಿ ಆಯಿತಾ? ನಮ್ಮ ಫ್ಯಾಮಿಲಿ ವಿಷಯ ಬೇರೆಯವರು ತಲೆ ಕೆಡ್ಸ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ನಾವಿದ್ದೀವಿ, ನಾವು ಸರಿ ಮಾಡ್ಕೊತೀವಿ, ಸರಿನಾ? ಆಯಿತಾ? ಎಲ್ಲ ಖಾಲಿಯೇ? ಹ್ಞೂ ಆಯ್ತು, ಸರಿ ನಡಿ, ಬೀಗ ಹಾಕ್ಬೇಕು. ನಡಿ, ಶಿವಮ್ಮನ ಕೂಗ್ತಾಳೆ, ಊಟ ಅಂತ ಮಾಡಿ ನಡಿ. ಅಲ್ಲ ಇವ್ನು ನೋಡಿ ಹೇಳ್ತಾನೆ, ಓ ನಿನ್ನ ಗಂಡನ ಬದುಕ್ಬಿಡ್ತಾನ, ನೀನು ಅವನ ಜೊತೆ ಇದ್ಬಿಡ್ತೀಯಾ, ಹಂಗೆ ಹಿಂಗೆ ಅಂತ ಮಾತಾಡ್ತಾವನೆ. ಮಾತಾಡೋರು 100 ಮಾತಾಡ್ತಾರೆ. ನೀನು ನಡಿ. ಇವನೇನು ದೇವ್ರ ಆಕಾಶದಿಂದ ಇಳಿದು ಬಂದವನ? ನಡಿ ನೀನು, ನಾನು ಬೀಗ ಹಾಕೊಂಬರ್ತೀನಿ. ನೋಡ ಶಂಕರ ಹೆಂಗೆ ಮಾತಾಡ್ತಾನೆ ಇವನು. ನಡಿ ಅಂತಂದ್ರೆ ತಿರ್ಗಾ ಏನು ಅವನ ಹತ್ರ ಮಾತು? ನೀನು ಯಾಕೆ ಇಲ್ಲಿ ನಿಂತ್ಕೊಬೇಕಾಗಿತ್ತು? ಅವನವನೇ ಅಂತ ಗೊತ್ತಾಗಿದ ತಕ್ಷಣ ಬರಬೇಕಾಗಿತ್ತಾನೆ ಮನೆಗೆ. ಏನು ಅವನ ಹತ್ರ ಮಾತಾಡೋದು ನೀನು? ಫಸ್ಟ್ ನಿಂಗೆ ಹಾಕ್ಬೇಕು ಏನಂತ ತಗೊಂಡು.
ಮಾಡೋವೆಲ್ಲ ಇಂಥ ಕಿತಾಪತಿಗಳೇ ನೀನು. ಹೋಗಲೇ ಅವನ ಆಶಂಕನ ನಾನೆಲ್ಲ ಮಾಡಿದ್ನಿ, ಅವನೇ ನಾನು ಮಾತಾಡ್ಸಿದ್ದು. ಸರಿ ನಡಿ ಮಲೇಶಿ. ಅಲ್ಲ ಶಂಕರ, ನಾನು ಹೇಳ್ತಾ ಇರೋದು ಏನಂತಂದರೆ, ಇವಾಗ ಚೈತನ್ಯ ಹಿಂಗೆಲ್ಲ ಮಾಡಿದ್ಲಲ್ಲ, ಅದಕ್ಕೆ ಇವ್ರ ಸಂಬಂಧನೇ ನಮಗೆ ಬೇಡ ಅಂತ ಏನಾದರೂ ಒಂದು ವೇಳೆ ಹರ್ಷ ಚೈತನ್ಯನ ದೂರ ಮಾಡಿದ್ರೆ ಏನು ಮಾಡ್ತೀರಾ? ಅವಾಗೇನೋ ನಾನು ಸ್ನೇಹ ದೂರ ಆದ್ರಿ, ನಮಗೆ ಮಕ್ಕಳಿರ್ಲಿಲ್ಲ. ಸರಿ, ಏನೋ ಒಂದು ಸ್ನೇಹಕ್ಕೆ ಲೈಫ್ ಸಿಕ್ತು, ಆಯಿತು. ಚೈತನ್ಯಗೆ ಮಗು ಐತೆ, ಏನು ಮಾಡ್ತೀರಾ? ಆವಾಗೇನೆ ನಾನು ಹೇಳಿದ್ದೀನಿ ಮಲೇಶಿ, ನಮ್ಮ ಸಂಸಾರದ ವಿಷಯ ಬೇರೆಯವ್ರ ತಲೆ ಕೆಡ್ಸ್ಕೊಳ್ಳೋದು ನಮಗಿಷ್ಟ ಇಲ್ಲ ಅಂತ. ನಾವಿದ್ದೀವಿ, ನಾವು ನೋಡ್ಕೊತೀವಿ, ನೀನು ಇಲ್ಲಿಂದ ನಡಿ ಮಲೇಶಿ. ನಾವಿದ್ದೀವಿ, ನಡಿ, ನಾವು ನೋಡ್ಕೊತೀವಿ, ಮಾತಾಡ್ತೀವಿ. ಸರಿ ಆಯಿತು. ಇವನು ಭಾರಿ ಡೇಂಜರು, ಸ್ವಲ್ಪ ಹುಷಾರಾಗಿರ್ಬೇಕು. ಕ್ರಿಮಿನಲ್ ಮೈಂಡ್ ಇವನಿಗೆ, ಹುಷಾರಾಗಿರ್ಬೇಕು ಇವನು. ಯಾವಾಗ್ಲೂ ಕೆಟ್ಟದಾಗೆ ಆಲೋಚನೆ ಮಾಡ್ತಾನೆ, ಒಳ್ಳೆ ಥರ ಆಲೋಚನೆ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ ಇವನಿಗೆ. ಬೇಗ ಹಾಕೊಂತಡಿ. ಲೇ ಕೃಷ್ಣ ಮಾಮ, ಓ ಬಾರ ಗುಂಡನ, ಏನು ಮಾಡ್ತಾ ಇದೆಯಾ ಇಲ್ಲೇ? ಇಲ್ಲೇ ನರ್ಸು ಜಯಲಕ್ಷ್ಮಿ ಅಂತ ನನ್ನ ಕ್ಲಾಸ್ಮೇಟಪ್ಪ, ನಂಗೆ ಬಲ್ ದೋಸ್ತು ಅವಳೇ, ಅದಕ್ಕೆ ಹುಡುಗ್ತಾ ಇದ್ದೀನಿ. ಜಯಲಕ್ಷ್ಮಿ, ಬಲ್ ಗುಂಡ್ಗುಂಡ್ಗೆ ಆಪಲ್ ಇದ್ದಂಗೆ ಅವಳೇಳು, ಅದಕ್ಕೆ ಅವಳೇನು ಅಂತ ಹುಡುಗ್ತಾ ಇದ್ದೀನಿ. ಸಿಕ್ಕಿದ್ಲೇನು? ಸಿಕ್ಕಿಲ್ಲ, ಯಾರು ನಾನು ಕೇಳಿದ್ರು. ಆಗಾಗ ಯಾರ ಅಮ್ಮನ ಬರ್ತಾಳೆ ನೋಡಿ ಕೇಳೋ. ರೇ ಕೃಷ್ಣ ಮಾಮ, ಅಯ್ಯಮ್ಮನ ಇದು ಸರಿಯಾಗಿ ಕಾಣಿಸಲ್ಲ, ನೋಡ್ತೀನಿ. ಅಕ್ಕೋ ಏನು ಅಕ್ಕೋ, ಇಲ್ಲ ನರ್ಸು ಜಯಲಕ್ಷ್ಮಿ ಅಂತ ಇದ್ಲಲ್ಲ, ಹೇಳಕ್ಕ? ಯಾವ ಜಯಲಕ್ಷ್ಮಿ? ಟಿವಿಗಳಾಗೆಲ್ಲ ಬಂದಿಲ್ಲಕ್ಕೋ, ಫೋಟೋಗಳೆಲ್ಲ ಬಂದಿಲ್ವಲ್ಲ. ಒಂದ್ಕಿತ ನನ್ನ ಕ್ಲಾಸ್ಮೇಟ್ ಅಕ್ಕ ಅವಳು ಜಯಲಕ್ಷ್ಮಿ. ಎಲ್ಲವಳಕ್ಕ? ಅವರು ಈಗ ಇಲ್ಲಿಲ್ಲ, ಕೇಳಾಗೆ ಹೋಗಿದ್ದಾರೆ. ಕೇಳಕ್ ಹೊಟ್ಬಿಡ್ಲ? ಫೋನ್ ನಂಬರ್ ಇದ್ರೆ ಹಂಗೆ ಕೊಡಕು? ಇಲ್ಲ, ಹಂಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಪರವಾಗಿಲ್ಲ ಕೊಡು, ನಾನು ಒಳ್ಳೆಯವನು. ನನಗೆ ಕೆಟ್ಟವನೆಲ್ಲ ಕೊಡು ಫೋನ್ ನಂಬರು. ಕೃಷ್ಣ ಮಾಮ, ಅಯ್ಯ ಮುಂದೆ ಫೋನ್ ನಂಬರ್ ಕೇಳ್ತಾ ಇರೋದು. ಕೊಟ್ರೆ ಇಬ್ಬರದು ಮೇಲೆ, ಇಬ್ಬರದು ಕೊಡ್ಲಿ ಬಿಡು. ಮುಂದೆ ನಾನು ಕಿಸ್ಕೊಡ ಕೃಷ್ಣ ಮಾಮ. ನಿಂಗೆ ಹೇಳ್ದ ಭಯ ಮುಚ್ಕೊಂಡಿರ, ನೀನೇ ಸಿಕ್ಕೋಣ. ನಂಗೆ ಬೇಕು ಫೋನ್ ನಂಬರ್ ಯೂಸ್ಕೊಡಿ. ಮುಂದೆ ಅವಾಗ ಯಾಕೋ ಹೊಟ್ಟೆ ನೋಯ್ತಾ ಇರ್ತದೆ, ಅದಕ್ಕೆ ಶುಗರ್ ಬಂದಿರೋದಕ್ಕೆ ಹಂಗೆ ಅಂತಾರೆ. ಅವಾಗ ಫೋನ್ ಮಾಡಿ ಕೇಳ್ತೀನಿ. ನಂಗೆ ಕಣ್ಣು ಬಂದಾಗ ಫೋನ್ ಮಾಡ್ತೀನಿ, ಮುಕ್ಕು ನೋವು ಬಂದಾಗ ಫೋನ್ ಮಾಡ್ತೀನಿ. ಕೊಡ, ನಿಂಗೆ ಕೇಳ, ಯಾಕೆ ಫೋನ್ ನಂಬರ್ ಕೊಡಮ್ಮ ಮೇಡಮ್ಮ. ಹೇ, ಸುಮ್ಮನೆ ಇರಬೇಕು. ಸುಮ್ಮನೆ ಬಂದಿದ್ದೀರಾ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ಬೇಕು. ಜಾಸ್ತಿ ಮಾತಾಡಿದ್ರಂದ್ರೆ ಬೇದಿಯಾಗೋ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಇಬ್ರಿಗೂ. ಮತ್ತೆ ಫೋನ್ ನಂಬರ್ ಕೇಳಿದ್ರೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಇಬ್ರಿಗೂ. ಬಾಯ್ ಮುಚ್ಕೊಂಡು ಬಿತ್ತಿರ್ಬೇಕು. ಜಯರಾಜ್ ಮಾಮ, ಶಟಪ್. ಡ್ರಿಂಕ್ಸ್ ಮಾಡಿ ಹಾಸ್ಪಿಟ್ಲ್ ಒಳಗೆ ಬರಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ, ನಡಿ ಆಚೆ. ಜಯರಾಜ್ ಮಾಮ. ಲೇ ಕಿಶ್ ಮಾಮ, ಕಲೀರ ಲೇ ನೀನು ಎಲ್ಕನ ಹೋಗಿ ಎಡವಟ್ಟಿಗೆ ಮಾಡ್ತೀವಿ, ಕಲ್ದಿರ. ಆಮೇಲೆ ಬೇದಿಯಾಗೋ ಇಂಜೆಕ್ಷನ್ ಕೊಟ್ಬಿಟ್ಟಾಳ ನನ್ನ ಮಗ ಮುಚ್ಚ. ಆಮೇಲೆ ಬೇದಿಗೆ ಹೊಡ್ಕೊಂಡಿದ್ರೆ ಇನ್ನೇನಿಲ್ಲ, ಅಷ್ಟೇ ಸತ್ತೋಗ್ಬಿಡ್ತೀರಿ. ಅಕ್ಕ ಜಯೇಶ್ ಮಗ, ಇವಳು ಬಾಜುಗುಲ. ಈ ಜಯಲಕ್ಷ್ಮಿ ಅಥವಾ ಅಳ್ಬಿಡೋಳಲ್ಲ ಬಾ ಸಿಗೋಣೆ. ನೀನ್ ಸವಾಸ ಎಲ್ಲ ಹೋಗು.